ಎದುರಿಗೆ ಹೇಳ್ತಾ ಇದ್ದಾನೆ. ಕೆಲವು ಪತಿವ್ರತ ಎನ್ನಗೆ ಬಂದದ ಪತಿವ್ರತೆ ಕೇಳಮ್ಮ, ನನ್ನ ಗ್ರಹಚಾರ ಸರಿ ಇಲ್ಲ, ಇದು ನನ್ನ ಗ್ರಹ ದಿಸೆಯಿಂದ ಉಂಟಾಗಿರ್ತಕ್ಕಂಥದ್ದು, ಇದೆಲ್ಲ ಶನಿ ಮಾಯೆ. ನನ್ನ ಪೂರ್ವ ಜನ್ಮದ ಕರ್ಮಗಳು ದುಃಖಗಳನ್ನು ಯಾರಿಗೆ ಕೊಡಲಿಲ್ಲ ಅಮ್ಮ ಎಂಬುದಾಗಿ ಹೇಳುತ್ತಾ ಇರುವಾಗ ಪತಿವ್ರತಿಯಾದ ಗಾಣಗೀತೆಯು ಅವಳು ಕೇಳಿ ಆಶ್ಚರ್ಯಪಟ್ಟು ನೀವು ಮಹಾಪುರುಷರು ಧನ್ಯರು ಎಂಬುದಾಗಿ ಹೇಳಿ ರಾಯನನ್ನ ತನ್ನ ಮಂದಿರಕ್ಕೆ ಯಾವ ರೀತಿಯಾಗಿ ಕರೆದುಕೊಂಡು ಹೋಗುತ್ತಿರುತ್ತಾನೆ. ಪಾಲಾಕಿಯೊಳು ತಾನು ರಾಯಾಗೆ ತನ್ನ ಈ ರೀತಿಯಾಗಿ ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ತನ್ನ ಮನೆಗೆ ಕರೆದುಕೊಂಡು ಬಂದಳು. ಇವರ ಉಜ್ಜನಪುರದ ಅರಸೋ ಕೇಳಿ, ಇವರೇ ಮಹಾಪುರುಷರು, ಉಜ್ಜನಿಪುರದ ಮಹಾಪ್ರಭುಗಳು, ಇವರಿಗೆ ಗ್ರಹದಶೆಯಿಂದ ಈ ಕಷ್ಟವು ಬಂದಿರುವುದು ಎಂಬುದಾಗಿ ಅವರ ಪರಿಚಯವನ್ನು ಮಾಡಿ ರತ್ನವು ತಿಪ್ಪೇಳಿದ್ದರ ತರದಲ್ಲಿದೆ. ನಾವೇನಾದರೂ ಈಗ ಅವರಿಗೆ ಕಿಂಚಿತ್ತು ಸಹಾಯವನ್ನು ಮಾಡಿದರೆ ನಮ್ಮ ಭಾಗ್ಯಕ್ಕೆ ಎಳೆಯಿಲ್ಲ ಎಂಬುದಾಗಿ ತನ್ನ ಮಾವನ ಕೂಡ ಹೇಳಲು ಆ ಮಾವನಾದರೂ, ಅಮ್ಮ ಏನೇ ಆದರೂ ನಾವು ರಾಜನ ಆಜ್ಞಾವರ್ತಿಗಳು, ಒಂದು ಮಾತು ರಾಜನನ್ನ ಕೇಳಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಿ ಎಂಬುದಾಗಿ ಆ ಮಾವ ಮತ್ತು ಸೊಸೆಯು ಆ ರಾಜನ ಬಳಿಗೆ ಯಾವ ರೀತಿಯಾಗಿ ಬರುತ್ತಿದ್ದಾರಂತಾನೆ. ರಾಜಪ್ಪ ರಾಕೋ ಸ್ವಾಮಿ ಪಾದ ಮಹಾಪ್ರಭು ಪರಾಕು ಪರಾಕು ತಮ್ಮ ಆಜ್ಞೆಗಳಿದ್ದಂತಹ ನಾವೆಲ್ಲ ತಮ್ಮ ದರ್ಶನಕ್ಕೆ ಬಂದಿದ್ದಾವೆ. ಸ್ವಾಮಿ, ತಮ್ಮದೊಂದು ಆಜ್ಞೆ ಬೇಕಾಗಿದೆ. ನೀವು ಆ ಕೈಕಾಲು ಕಡಿದಿರ್ತಕ್ಕಂತಹ ತಸ್ಕರನನ್ನ ಏನಾದರೂ ನಮ್ಮ ಮನೆಗೆ ಕರೆದುಕೊಂಡು ಹೋಗಿ
ತಮ್ಮ ಆಜ್ಞೆ ಆದರೆ ನಾವು ಅವರನ್ನ ಸಾಕಿ ಸಲಹು ಎಂಬುದಾಗಿ ಹೇಳಿದ್ದಾಗ ರಾಜನು ಚಂದ್ರಶೇಖರ ರಾಜನ ಅತ್ಯಂತ ಸಂತೋಷಭರಿತನಾಗಿ ಯಾವ ರೀತಿ ಹೇಳುತ್ತಿದ್ದಾನೆ, ಹೇಳಯ್ಯ ಸ್ನೇಹಿತನೇ ಅಳಕ ಏನಂತ ನೋಡು, ಕರ್ಮ ಕಳೆಯುವ ತನಕ ಮರ್ಮ ಬಿಡಬಾರದು. ಆದ್ದರಿಂದ ತಾವು ಅಲ್ಲಿ ನಾನು ವಿಕ್ರಮರಾಜ ಅಂತ ಹೇಳಬೇಡಿ. ಯಾಕೆ ಹೇಳಬಾರ್ದು? ನನ್ನ ಕರ್ಮ ಕಳೀಲಿ, ಈಗ ಅವಮಾನ ಆಗುತ್ತೆ ಹೇಳಿದ್ರೆ. ಆದ್ರಿಂದ ತಾವು ಇವನನ್ನ ನಮ್ಮ ಗಾಣದ ಮೇಲೆ ಕುಡಿಸಿ ಗಾಣವನ್ನ ಓಡಿಸಿ ಇವನಿಗೆ ಅನ್ನದನ್ನು ಕೊಡುವೆಂಬುದಾಗಿ ಹೇಳಿದಾಗ ನುಡಿಗೆ ಬರುತ್ತೆ ಅಂತ ಹೇಳಿದಾನೆ ಯಾರು? ವಿಕ್ರಮರಾಜ. ಅದೇ ರೀತಿಯಾಗಿ ಆ ರಾಜ ವಿಕ್ರಮನ ರಾಜನ ಆಜ್ಞೆ ಮೇರೆಗೆ ಬಂದು ಆ ಗಾಣದ ಮೇಲೆ ಕುಳಿತು ತಾನು ಅಂದು ಸಿಂಹಾಸನದ ಮೇಲೆ ಕುಳಿತಿದ್ದೆ, ಇವತ್ತು ಗಾಣದ ಮೇಲೆ ಕುಳಿತಿದ್ದೇನೆ, ನಾನು ಅವತ್ತು ರಾಜ ಇವತ್ತು ರಾಜ ಎಂಬುದಾಗಿ ಹೇಳ್ತಾ ಯಾವ ರೀತಿಯಾಗಿ ತನ್ನ ಮಂಡ ಕೈ ಎತ್ತು ಹೊಡೆಯುತ್ತಾರದಂತಾನೆ ಮಂಡ ಕೈ ಎತ್ತು ಹೊಡೆಯುತ್ತ ಆ ಮಂಡ ಕೈಯಲ್ಲಿ ಹೆತ್ತ ನೋಡಿಯುತ್ತಾ ಹರ್ಷದಿಂದ ಕಾಲವನ್ನು ಕಳೆಯುತ್ತಿದ್ದಾನೆ. ಆ ಲೋಲ ವಿಕ್ರಮನು ಆ ಗಾಣವನ್ನು ತಿರುಗಿಸಿ ಯಾವಾಗ ಗಾಣವನ್ನು ನಿಲ್ಲುತ್ತೋ ಅವಾಗ ಹೇ ಎಂಬುದಾಗಿ ಬಾಯಿ ಮುದ್ರಿಸಿ ಗಾಣ ಮುಂದಕ್ಕೆ ಹೋಗ್ತಾ ಇದೆ. ಹೀಗೆ ರಾಜನು ಕಳೆದನು 7 ವರ್ಷಗಳ ಕಾಲ ಆ ಗಾಣದ ಮೇಲೆ ವಿಕ್ರಮರಾಜನು 7 ವರ್ಷಗಳನ್ನು ಕಳೆದಿದ್ದಾನೆ. ಆ 7 ವರ್ಷ ಆದ್ಮೇಲೆ ಇನ್ನೇನು ಶನಿಕಾಟ ಮುಗಿತಾ ಇದೆ. ರಾಜನಿಗೆ ಗ್ರಹದ ದೆಸೆ ಬರಲು ವಿಕ್ರಮರಾಯನು ಒಂದಾನೊಂದು ದಿವಸ ರಾತ್ರಿಯಲ್ಲಿ